ಮುಖಂಡರು ನಿನ್ನ ಮನೆ ಗೊತ್ತಿದೆಯಾ ಇದುವರೆಗೂ? ಯಾರಿಗನ್ನ ಸಂಪರ್ಕಕ್ಕೆ ಸಿಗ್ತಾ ಇದೆಯಾ? ಏನು ಅಂದ್ಕೊಂಡಿದ್ದೀಯಾ ಮಿಸ್ಟರ್ ಪ್ರದೀಪ್ ಅವರೇ? ಎಷ್ಟನ್ನ ಜನಗಳನ್ನ ಯಾಮಾರಿಸಿ ಟೋಪಿ ಹಾಕ್ಬೇಕಂತಿದೆಯಾ? ನಿಜನೇನೋ ಉಸ್ತುವಾರಿ ಸಚಿವರು 3 ಕೋಟಿ ಚಿಕ್ಕಬಳ್ಳಾಪುರದಲ್ಲಿ ತಗೊಂಡೋಗಿರ್ತಕ್ಕಂಥ 3 ಕೋಟಿ SC/ST ಅನುದಾನ ಚಿಂತಾಮಣಿಗೆ ತಗೊಂಡೋಗಿದ್ದಾರೆ ಅಂತ ನಿಜ ಅನ್ಕೊಬೇಕಲ್ಲ? ಶಾಸಕರೇ, ನೀವು ಕಾಂಗ್ರೆಸ್ ಪಕ್ಷಕ್ಕೆ ಮಾತ್ರ ಕೆಲಸ ಮಾಡ್ತಾ ಇದ್ದೀರಾ ಇಲ್ಲ ಅನ್ಯ ಪಕ್ಷಗಳಿಗೂ ಕೆಲಸ ಮಾಡ್ತಾ ಇದ್ದೀರಾ ಅನ್ನೊಂದು ಕ್ವಶನ್. ಯಾಕೆಂದರೆ ಇದೇ ಚಿಮೂಲ್ ಚುನಾವಣೆಯಲ್ಲಿ ಪೆರೇಸಂದ್ರ ಕ್ಷೇತ್ರಕ್ಕೆ ಅಭ್ಯರ್ಥಿಯನ್ನು ಹಾಕ್ಸುವಂಥ ಕೆಪಾಸಿಟಿ ನಿಮ್ಗೆ ಇರಲಿಲ್ವಾ ಶಾಸಕರಾಗಿ? ನೀವೊಬ್ಬ MLA ಆಗಿ ಚೀಮೂಲ್ ಎಲೆಕ್ಷನ್ನ ಚೀಮೂಲನ್ನು ನೀವು ಕೈಯಲ್ಲಿ ಹಿಡ್ಕೋಬೇಕು ಅನ್ನೋ ಒಂದು ಆಸೆ ನಿಮಗಿದ್ರೆ, ಕಾಂಗ್ರೆಸ್ ಪಕ್ಷಕ್ಕಿದ್ದರೆ, ನೀನು ಯಾಕೆ ಕಾಂಗ್ರೆಸ್ ಪಕ್ಷದಿಂದ ನೀವು ಕ್ಯಾಂಡಿಡೇಟ್ನ ಹಾಕ್ಸಿಲ್ಲ ಪೆರೇಸಂದ್ರ ಕ್ಷೇತ್ರದಿಂದ? ಯಾಕೆ ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ಯಾರು ಸಿಕ್ಕಿಲ್ವಾ ನಿನಗೆ? ನಿಮ್ಮ ಕೈಯಲ್ಲಿ ಯೋಗ್ಯತೆ ಇಲ್ಲ ನಿನ್ಗೆ ಹಾಕ್ಸೋಕ್ಕೆ ಅಂತ ಹೇಳ್ಬಿಟ್ಟು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಈ ಜಿಲ್ಲೆಯಲ್ಲಿ ಏನಾದರೂ ಇನಾಮಿನೇಸ್ ಆದರೆ ನಮಗೆ ಮಾನ ಮರ್ಯಾದೆ ಹೋಗುತ್ತೆ ಅಂತ ಹೇಳ್ಬಿಟ್ಟು ನನ್ನಂಥ ಒಬ್ಬ ಕ್ಯಾಂಡಿಡೇಟ್ ಕರ್ಕೊಂಡು ನನ್ನನ್ನು ಚೀಮೂಲ್ ಎಲೆಕ್ಷನ್ ನಿಲ್ಲಿಸ್ತಾರೆ. ನಮ್ಮ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಪ್ರೆಸ್ ಮೀಟ್ ಕರೆದಿರ್ತಕ್ಕಂಥ ಉದ್ದೇಶ, ಇತ್ತೀಚಿನ ದಿನಗಳಲ್ಲಿ ಮಾಧ್ಯಮದಲ್ಲಿ ಒಂದು ಅವಹೇಳನಕಾರಿ ಘಟನೆ ನಡೀತು. ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಮುಜುಗರ ಆಗ್ತಕ್ಕಂಥ ಮತ್ತು ನಮ್ಮ ಚಿಕ್ಕಬಳ್ಳಾಪುರದ ಜನಪ್ರಿಯ ಶಾಸಕರು ಆಗಿರ್ತಕ್ಕಂಥ ಪ್ರದೀಪ್ ಈಶ್ವರ್ ಅವರ ಬಗ್ಗೆ ಕೆಲವೊಂದು ಅವಹೇಳನಕಾರಿ ಮಾತುಗಳನ್ನು ಆಡಿರ್ತಕ್ಕಂಥ ವಿಷಯ ನಮ್ಮ ಹೈಕಮಾಂಡ್ ಅವರಿಗೆ ಗೊತ್ತಾಗಿ, ಹೈಕಮಾಂಡ್ನ ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿಗಳು ಆಗಿರ್ತಕ್ಕಂಥ DK ಶಿವಕುಮಾರ್ ಸಾಹೇಬರು ಅವ್ರ ಕಡೆಯಿಂದ ನಮಗೆ ಮಾಹಿತಿಯನ್ನು ಕೇಳಲಾಗಿ, ನಾವು ನಿನ್ನೆ 22ನೇ ತಾರೀಕು ಎರಡೂ ಬ್ಲಾಕ್ ಕಡೆಯಿಂದ ಲಿಖಿತ ರೂಪದಲ್ಲಿ ಅವ್ರ ಮೇಲೆ ದೂರನ್ನು ನಾವು ದಾಖಲಿಸಿ ನಮ್ಮ ಹೈಕಮಾಂಡ್ ಅವರಿಗೆ ನಾವು ನೀಡಲಾಗಿ, ಅದಾದ ನಂತರ ನಮ್ಮ ಜಿಲ್ಲಾ ಅಧ್ಯಕ್ಷರಿಗೆ ವಾಟ್ಸಪ್ ಮೂಲಕ ಲಿಖಿತ ರೂಪದ ದೂರನ್ನು ಕೊಟ್ಟು, ಹಾಗೆ ಕೃಷ್ಣಂರಾಜು ಸರ್ ಅವರಿಗೆ ಉಪಾಧ್ಯಕ್ಷರು KPCC ಅವ್ರಿಗೂ ವಾಟ್ಸಪ್ ಮೂಲಕ ಕಳಿಸಿ, ನಮ್ಮ ಚಿಕ್ಕಬಳ್ಳಾಪುರದ ಉಸ್ತುವಾರಿಗಳು ಆಗಿರ್ತಕ್ಕಂಥ ಕಾರ್ತಿಕ್ ಸರ್ ಅವ್ರಿಗೂ ಅವರು ಎಲೆಕ್ಷನ್ ಡ್ಯೂಟಿಗೆ ಹೋಗಿದ್ದರಿಂದ ಅವ್ರಿಗೂ ವಾಟ್ಸಪ್ ಮುಖಾಂತರ ಕಳಿಸಿ ನಾವು KPCCಗೆ ದೂರನ್ನು ಕೊಟ್ಟಿದ್ವಿ. ಆ ಲಿಖಿತ ದೂರನ್ನು ಆಧರಿಸಿ ನಮ್ಮ ಹೈಕಮಾಂಡಿಂದ ಇವತ್ತು 3 ಜನರ ಒಂದು ಭರಣಿ ವೆಂಕಟೇಶ್ ಟೀಮ್, ಮಿಸ್ಟರ್ ಭರಣಿ ವೆಂಕಟೇಶ್ ಆ್ಯಂಡ್ ಟೀಮ್ ಅವ್ರಿಗೆ, ಭರಣಿ ವೆಂಕಟೇಶ್, ಮಿಲ್ಟನ್ ವೆಂಕಟೇಶ್ ಮತ್ತು KR ರಾಜಣ್ಣ ಅನ್ನೋರಿಗೆ ಕಾರಣ ಕೇಳಿ ನೋಟಿಸನ್ನು ನಮ್ಮ KPCC ವತಿಯಿಂದ ಕಳಿಸ್ಕೊಟ್ಟಿರ್ತಾರೆ. ಹಾಗಾಗಿ 1 ವಾರದೊಳಗೆ ಅವರು ನೋಟಿಸ್ಗೆ ಉತ್ತರವನ್ನು ನೀಡಬೇಕಾಗಿರ್ತದೆ. ನಾನು ಭರಣಿ ವೆಂಕಟೇಶ್ ಅವರಲ್ಲಿ ಒಂದು ಪ್ರಶ್ನೆಯನ್ನು ಕೇಳ್ತೇನೆ. ಪ್ರತಿ ಸಲನೂ ಅವರು ಹೇಳ್ತಾಯಿದ್ರು, ಭರಣಿ ವೆಂಕಟೇಶ್ ಅವರು ಪ್ರತಿ ಸಲನೂ TAPMC ಎಲೆಕ್ಷನ್ಸಲ್ಲಿ ಸೋಲಿಸಿದ್ರು ಅಂತ. ನಾನು ಮೊದಲ ಜಿಲ್ಲಾ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷನಾದ ಮೇಲೆ ಇಲ್ಲಿ ಮೊದಲನೇ ಮೀಟಿಂಗ್ ಅದೇ ಆಗಿದ್ದು. TAPCMSನ ಎಲೆಕ್ಷನ್ಗೆ ಪೂರ್ವಭಾವಿ ಸಭೆ ಇಲ್ಲೇ ಮಾಡಿದ್ದು ನಮ್ಮ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ. ಪೂರ್ವಭಾವಿ ಸಭೆಯಲ್ಲಿ ಅವರು ಬಂದು ಮೊದಲು ಕೇಳಿದ್ದು ಇದಕ್ಕೆ ಎಷ್ಟು ಖರ್ಚಾಗುತ್ತೆ ಏನು ಅಂತಕ್ಕಂಥದ್ದು ಬಿಟ್ಟರೆ ಇನ್ನೊಂದು ಮಾತು ಮಾತಾಡಲಿಲ್ಲ. ಅದಾದ ನಂತರ ಹೋದವರು ಅದಕ್ಕೆ ಅಭ್ಯರ್ಥಿಗಳನ್ನು ಯಾರು ಆಯ್ಕೆ ಮಾಡಬೇಕು, ಏನು ಮಾಡಬೇಕು ಅಂತಕ್ಕಂಥದ್ರ ಬಗ್ಗೆ ಗಮನವೂ ಹರಿಸಲಿಲ್ಲ. ಇಲ್ಲಿ ಯಾರೂ ಬರಲಿಲ್ಲ. ನಮ್ಮ ಆವುಲ್ ರೆಡ್ಡಿ ಅವರು ಕೂಡ ಇದರ ಬಗ್ಗೆ ಗಮನ ಹರಿಸಿ ಯಾರನ್ನು ಆಯ್ಕೆ ಮಾಡೋಣ ಅಂತ ಅವರು ಬಂದಿಲ್ಲೇನು ಮಾತಾಡಲಿಲ್ಲ. ಯಾರೊಬ್ಬರು ಅದರ ಬಗ್ಗೆ ಗಮನ ಹರಿಸಲಿಲ್ಲ. ಎಲೆಕ್ಷನಲ್ಲಿ ಸೋತರು MLA ಅವರಿಂದ ಅಂತ ಹೇಳ್ತಾರೆ. ಇವರೆಲ್ಲ ಇರ್ತಕ್ಕಂಥವರು ಬಂದು ಯಾಕೆ ಕೆಲಸ ಮಾಡಬಾರ್ದಾಗಿತ್ತು, ಗೆಲ್ಲಿಸುವಂಥ ಕೆಲಸ ಯಾಕೆ ಮಾಡಲಿಲ್ಲ? ಅದಾದಮೇಲೆ ನಾನು ಬ್ಲಾಕ್ ಅಧ್ಯಕ್ಷರಾದಮೇಲೆ ನಮ್ಮ AICCನ ನಮ್ಮ ಉಸ್ತುವಾರಿಗಳು ಆಗಿರ್ತಕ್ಕಂಥ ಅಭಿಷೇಕ್ ದತ್ ಅವರು ಮೊದಲನೇ ಮೀಟಿಂಗನ್ನು ಕರೀತಾರೆ. ಮೊದಲನೇ ಮೀಟಿಂಗ್ಗೆ ಇವರೆಲ್ಲ ಸೋಕಾಲ್ಡ್ ಕ್ಯಾಪ್ಟನ್ ಭರಣಿ ವೆಂಕಟೇಶ್ ಮತ್ತು ತಂಡ ಇಷ್ಟೂ ಜನನು ಆ ಮೀಟಿಂಗಲ್ಲಿ ಬಂದಿದ್ದರು. ಮೀಟಿಂಗಲ್ಲಿ ಬಂದು ಅವರು ಆಡದೇ ಇರತಕ್ಕಂಥ ಮಾತಿಲ್ಲ, ಅವಾಚ್ಯ ಶಬ್ದಗಳನ್ನು ಬಳಸಿ ನಮ್ಮನ್ನು ಮಾತನಾಡಿದ್ದಾರೆ ಆವತ್ತು ಮೀಟಿಂಗಲ್ಲಿ. ಅದಕ್ಕೆ ಸಾಕ್ಷಿ ನಮ್ಮ AICCನ ಅಭಿಷೇಕ್ ದತ್ ಅವರೇ ಅದಕ್ಕೆ ಸಾಕ್ಷಿ. ಅವರು ಅದನ್ನು ಸಮಾಧಾನ ಮಾಡಿ ಕಳಿಸ್ಕೊಟ್ರು. ಅದಾದ ನಂತರ ಇದೇ 21ನೇ ತಾರೀಕು ಭರಣಿ ವೆಂಕಟೇಶ್ ಮತ್ತು ತಂಡ
ಒಂದು ಪ್ರೆಸ್ ಮೀಟ್ ಮಾಡ್ತಾರೆ. ಆ ಪ್ರೆಸ್ ಮೀಟ್ನ ಉದ್ದಕ್ಕೂ ಪ್ರದೀಪ್ ಈಶ್ವರ್ನ ಬಗ್ಗೆ, ನಮ್ಮ ಜನಪ್ರಿಯ ಶಾಸಕರು ಆಗಿರ್ತಕ್ಕಂಥ ಪ್ರದೀಪ್ ಈಶ್ವರ್ ಅವರ ಬಗ್ಗೆ ಅವಹೇಳನಕಾರಿ ಮಾತುಗಳು, ಏಕವಚನದಲ್ಲಿ ಮಾತನಾಡ್ತಕ್ಕಂಥದ್ದು, ಪಕ್ಷಕ್ಕೆ ಮುಜುಗರ ಆಗ್ತಕ್ಕಂಥ ಮಾತುಗಳನ್ನು ಆಡಿರ್ತಾರೆ. ಪಕ್ಷದ ಸಂಘಟನೆಗೆ ಅವರು ಪ್ರತಿ ಹಂತದಲ್ಲೂ ಅಡ್ಡಿ ಬರ್ತಾಯಿದ್ದಾರೆ. ಮೊದಲನೇದಾಗಿ ನಮ್ಮ ಪ್ರದೀಪ್ ಈಶ್ವರ್ ಅವರು ಹಳ್ಳಿ ಭೇಟಿಗಾಗಿದಾಗ ಹಳ್ಳಿ ಭೇಟಿಗೆ ಹೋಗ್ಕೂಡ್ದು ಅಂತಕ್ಕಂಥದ್ದನ್ನು ಒತ್ತಿ ಹೇಳಿ ಹಳ್ಳಿ ಭೇಟಿ ನಿಮ್ಮಿಂದ ಮಾಡಿಕೊಡ್ದು ಅಂತ ಪ್ರತಿರೋಧ ಒಡ್ಡಿರ್ತಕ್ಕಂಥವ್ರು ನಮ್ಮ ಪಕ್ಷದವರೇ ಆಗಿರ್ತಕ್ಕಂಥ ಬರ್ಣಿ ವೆಂಕಟೇಶ್ ಮತ್ತು ಟೀಮ್ನವರು ಮೊದಲನೇದಾಗಿ. ಅದಾದ ನಂತರ ಪ್ರತಿ ಹಂತದಲ್ಲೂ ಯಾವ ಕೆಲಸ ಕಾರ್ಯಗಳು, ಪಕ್ಷದ ಕೆಲಸ ಕಾರ್ಯಗಳಿಗೆ ಅಡ್ಡಿ ಮಾಡ್ತಾನೇ ಬರ್ತಾ ಇರ್ತಕ್ಕಂಥವ್ರು. ಸೊ ಇವರಿಂದ ಮುಂದಿನ ದಿನಗಳಲ್ಲಿ ನಮ್ಮ ಪಕ್ಷಕ್ಕೆ ಕಂಟಕ ಇದೆ ಅಂತ ನಾನು ಹೇಳ್ತಾ ಇದ್ದೀನಿ. ಅವರೇ ಮೊನ್ನೆ ಪ್ರೆಸ್ ಮೀಟಲ್ಲೇ ಹೇಳಿದ್ದಾರೆ, 2028ರ ಎಲೆಕ್ಷನ್ಸಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷವನ್ನು ನಮ್ಮಿಂದ ನಾವು ಅದನ್ನು ಸೋಲಿಸ್ತೀವಿ ಅನ್ನೋ ಒಂದು ಹೇಳಿಕೆಗಳನ್ನು ಕೂಡ ಕೊಟ್ಟಿರ್ತಾರೆ ಅವರು. ಸೊ ಅದಕ್ಕೆ ಸಾಕ್ಷಿಯಾಗಿ ತಮ್ಮ ಪತ್ರಿಕಾ ಮಾಧ್ಯಮದವರೇ ಅದಕ್ಕೆ ಸಾಕ್ಷಿ. ಅದರಲ್ಲಿ ಬಂದಿರತಕ್ಕಂಥ ಎಲ್ಲ ತುಣುಕುಗಳನ್ನು ನಾವು KPCCಗೆ ಈಗಾಗಲೇ ಕೊಟ್ಟಿರ್ತೀವಿ. ಹಾಗಾಗಿ ಹೊಸದಾಗಿ ಇತ್ತೀಚೆಗೆ ಬಂದಿರತಕ್ಕಂಥ KR ರಾಜಣ್ಣವರು, ಅವರು ನಮ್ಮ ಪಕ್ಷಕ್ಕೆ ಬಂದು 6 ತಿಂಗಳೇ ಆಗಿದೆ, 6-7 ತಿಂಗಳು ಆಗಿರ್ಬೋದು. KR ರಾಜಣ್ಣವರು ನಮ್ಮ ಸಚಿವರ ಒಂದು ದಯಾ ಭಿಕ್ಷೆಯಿಂದ ಅವರಿಗೆ ಒಂದು ಇವತ್ತು ಚೀಮೂಲ್ನಲ್ಲಿ ಒಂದು ಪದವಿಯನ್ನು ಕೊಟ್ಟಿರ್ಬೋದು. ಕೊಟ್ಟು ನಿಮ್ಮನ್ನು ಕಾಂಗ್ರೆಸ್ ಪಕ್ಷಕ್ಕೆ ಸಹಕಾರ ಕೊಡಿ ಅಂತ ಹೇಳಿದರೆ ಹೊರತು ಕಾಂಗ್ರೆಸ್ ಪಕ್ಷದ ವಿರುದ್ಧ, ನಾಯಕರ ವಿರುದ್ಧ, ನಮ್ಮ ಪ್ರದೀಪ್ ಈಶ್ವರ್ ವಿರುದ್ಧ ಮಾತನಾಡಲಿಕ್ಕೆಲ್ಲ ನಿಮ್ಮನ್ನು ಕಾಂಗ್ರೆಸ್ ಪಕ್ಷಕ್ಕೆ ಕರ್ಕೊಂಡಿರ್ತಕ್ಕಂಥದ್ದು. ಏನು ನಿಮ್ಮ ಕೊಡುಗೆ ಏನಿದೆ? KR ರಾಜಣ್ಣವರೇ, ನಾನು ನೇರವಾಗಿ ನಿಮ್ಮನ್ನು ಕೇಳ್ತಾ ಇದ್ದೀನಿ, ನಿಮ್ಮ ಕೊಡುಗೆ ನಮ್ಮ ಪಕ್ಷಕ್ಕೆ ಏನಿದೆ? ಬಂದ್ರಲ್ವಾ, ನಿಮ್ಮನ್ನು ನಮ್ಮ ಸಚಿವರು ಏನಾದರೂ ಹೋಗಿ ಅವರ ವಿರುದ್ಧ ಮಾತನಾಡಿ ಅಂತ ಹೇಳ್ಬಿಟ್ಟು ಆಯ್ಕೆ ಮಾಡಿ ನಿಮ್ಮನ್ನು ಕಳಿಸ್ಕೊಟ್ಟಿದ್ದೀರಾ? ಏನು ಮಾತನಾಡ್ತಾ ಇದ್ದೀರಿ ನೀವು? ಬಂದು ಎಚ್ಚರಿಕೆ ಕೊಡ್ತಾ ಇದ್ದೀರಿ. 2023ರಲ್ಲಿ ಎಲೆಕ್ಷನ್ ಆದಾಗ ನೀವು ನಮ್ಗೆ ಆಪೋಸಿಟೇ ಇದ್ದಿರಿ. ಮಂಡಿಕಲ್ ಹೋಬಳಿಯಲ್ಲಿ ನೀವು ಇದ್ಕೊಂಡು, ನೀವು ಆಪೋಸಿಟ್ ಟೀಮಲ್ಲಿ ಇದ್ಕೊಂಡು ನಾವು ಗೆದ್ದಿರೋದು. ಈಗ 28ಕ್ಕೆ ಬಂದು ನೀವೇನೋ ತೊಡೆ ತಟ್ಟುವಂಥ ಕೆಲಸ ಮಾಡ್ತೀವಿ. ನಮ್ಮ ಪಕ್ಷದಲ್ಲಿ ಇದ್ಕೊಂಡು ನಮ್ಮ ಪಕ್ಷಕ್ಕೆ ಮುಜುಗರ ಆಗೋ ರೀತಿಯಲ್ಲಿ ನೀವು ಮಾತನಾಡಿರ್ತೀರಿ. ಹಾಗಾಗಿ ತಮ್ಮ ಮೇಲೆ ಮುಂದಿನ ದಿನಗಳಲ್ಲಿ ನಮ್ಮ ಹೈಕಮಾಂಡ್ ಅವರು ಇವ್ರ ಮೇಲೆ ಸರಿಯಾಗಿರ್ತಕ್ಕಂಥ ಶಿಸ್ತು ಕ್ರಮವನ್ನು ತೆಗೆದುಕೊಳ್ಬೇಕು ಅಂತ ಹೇಳ್ಬಿಟ್ಟು ನಮ್ಮ ಜಿಲ್ಲಾ ಕಾಂಗ್ರೆಸ್ ಮತ್ತು ನಮ್ಮ ಬ್ಲಾಕ್ ಕಾಂಗ್ರೆಸ್ ಎರಡೂ ವತಿಯಿಂದ ನಾನು ನಮ್ಮ ವರಿಷ್ಠರಿಗೆ ನಾನು ದೂರನ್ನು ನೀಡ್ತಾ ಇದ್ದೀನಿ. ಸೊ ಕಠಿಣವಾಗಿರ್ತಕ್ಕಂಥ ಶಿಕ್ಷೆ ಆಗಲೇಬೇಕು, ಕಠಿಣವಾಗಿರ್ತಕ್ಕಂಥ ಶಿಸ್ತು ಕ್ರಮವನ್ನು ಕೈಗೊಳ್ಳಬೇಕು ಅವ್ರ ಮೇಲೆ. ಪಕ್ಷದ ವಿರುದ್ಧ ಚಟುವಟಿಕೆಗಳಲ್ಲಿ ಭಾಗವಹಿಸಿದ್ದಾರೆ ಇಷ್ಟೂ ಜನನು. ಬರ್ಣಿ ವೆಂಕಟೇಶ್ ಅವರು, ಹಾಗೆ ಮಿಲ್ಟನ್ ವೆಂಕಟೇಶ್ ಅವರು ಹಾಗೂ KR ರಾಜಣ್ಣ ಅವರು ಮುಂದಿನ ದಿನಗಳಲ್ಲಿ ನಮ್ಮ ಗಮನಕ್ಕೆ ಬಂದಿದೆ. ಮುಂದಿನ ದಿನಗಳಲ್ಲಿ ಅವ್ರ ಬಗ್ಗೆನೂ ಅದರ ಬಗ್ಗೆ ವರಿಷ್ಠರು ಕ್ರಮ ಕೈಗೊಳ್ತಾರೆ ಅಂತ ನಾನು ಹೇಳ್ತೇನೆ. ಶಿಸ್ತು ಕ್ರಮನ ಅವ್ರ ಟೀಮ್ ತಂಡದ ಪೂರ್ತಿ ಕ್ರಮವನ್ನು ವಹಿಸ್ತಾರೆ. ನಮಸ್ಕಾರ, ನಾನು ರಕ್ಷಿತ್ ರೆಡ್ಡಿ ಮಾತಾಡ್ತಾ ಇದ್ದೀನಿ, ಚಿಕ್ಕಬಳ್ಳಾಪುರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು. ಈಗಾಗಲೇ ನೀವೆಲ್ಲ ನೋಡಿರ್ತೀರ, ನಾಗಭೂಷಣ್ ಸರ್ ಕೂಡ ಎಲ್ಲ ಇದ್ರ ಬಗ್ಗೆ ತಿಳಿಸಿದ್ದಾರೆ. ನಿನ್ನೆ ಕೂಡ ಆಲ್ರೆಡಿ ಒಂದು ಪತ್ರಿಕಾಗೋಷ್ಠಿ ತಗೊಂಡಿದ್ದರು. ನಮ್ಮ ಹಿರಿಯ ನಾಯಕರು ಅಂತ ಏನು ಗುರುತಿಸ್ಕೊಂಡಿದ್ರು ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ, ಅವರು ಒಂದು ಯುವಕರಿಗಾಗಿರ್ಬೋದು, ಇನ್ನೊಬ್ರಿಗಾಗಿರ್ಬೋದು, ಅವರು ಬೋಧನೆ ಮಾಡಬೇಕು, ಪಕ್ಷದ ವಿಚಾರದಲ್ಲಿ ಇನ್ನೂ ಸ್ವಲ್ಪ ಅವ್ರು ಹುಮ್ಮಸ್ ಕೊಟ್ಟು ಇನ್ನೂ ಯುವಕರನ್ನ ಬೆಳೆಸಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಅವರು ಎಲ್ಲ ಯುವಕರಿಗಾಗಿರ್ಬೋದು, ಯಾವುದೇ ಪಕ್ಷದ ಕಾರ್ಯಕರ್ತರಾಗಿರ್ಬೋದು, ನಮ್ಮ ವೋಟರ್ಸ್ ಆಗಿರ್ಬೋದು, ಎಲ್ಲರಿಗೂ ಒಂದು ಮಾಹಿತಿ ಕೊಡಬೇಕಾಗಿರೋದು ಏನು ಅಂತಂದರೆ, ಪಕ್ಷ ತಾಯಿ ಇದ್ದಂಗೆ ಪಕ್ಷಕ್ಕೋಸ್ಕರ ನಾವು ದುಡಿಬೇಕು, ಪಕ್ಷಕ್ಕೋಸ್ಕರ ನಾವು ಇದು ಮಾಡಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಮಾಡಬೇಕೇ ಹೊರತು ಒಂದು ಪಕ್ಷನ ಅವರು ಕುಗ್ಗಿಸಿ ಕೆಳಗಡೆ ನೋಡಿ ಅವ್ರಂತರ ಪಕ್ಷದ ವಿರುದ್ಧವಾಗಿ ತಿರುಗಿ ಅವರು ಇವಾಗ ಹೆಂಗೆ ಪ್ರತಿಬಿಂಬಿಸ್ತಾ ಇದೆ ಅಂತಂದರೆ, ಈ ಯುವಕರಾಗಿರ್ಬೋದು, ಕಾರ್ಯಕರ್ತರಾಗಿರ್ಬೋದು, ನಮ್ಮ ಮತದಾರರಾಗಿರ್ಬೋದು, ಇವರೆಲ್ಲರಿಗೂ ಟೋಟಲಿ ಏನು ಅನ್ನಿಸ್ತಾ ಇದೆ ಅಂತಂದರೆ, ನಮ್ಮ ಪಕ್ಷದಲ್ಲಿರೋ ಗೊಂದಲ ಇನ್ನೂ ದೊಡ್ಡದಾಗಿ ಕಾಣಿಸ್ಲಿ, ಈ ಪಕ್ಷನ ಇನ್ನೂ ಸ್ವಲ್ಪ ಅವ್ರು ಕುಗ್ಗಿಸ್ಬೇಕು ಅನ್ನೋ ಒಂದು ರೀತಿಯಲ್ಲಿ ಅವರು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಅವರು ಇದೊಂದು ತರ್ತಾ ಇದ್ದಾರೆ, ನಮಗೆ ಒಂದು ಕಂಟಕ ಅಂತಂದು ಹೇಳ್ಬೋದು ಅವರನ್ನು. ಆ್ಯಕ್ಚುಲಿ ಈಗ ಏನಾಗ್ತಾಯಿದೆ ಅಂತಂದರೆ, ಇನ್ನೊಂದು ವಿಚಾರ ಸೋಷಿಯಲ್ ಮೀಡಿಯಾದಲ್ಲಿ ಆಗಿರ್ಬೋದು, ಪ್ರೋಟೋಕಾಲ್ ವಿಚಾರದಲ್ಲಿ ಆಗಿರ್ಬೋದು, ನಮ್ಮ ಶಾಸಕರಾಗಿರ್ಬೋದು, ಶಾಸಕರ ಫಂಕ್ಷನ್ಸ್ ಕಾರ್ಯಕ್ರಮಗಳು ಏನೇ ಆಗಿರ್ಬೋದು, ಈ ಸೋಷಿಯಲ್ ಮೀಡಿಯಾ ಗ್ರೂಪ್ಸಲ್ಲಿ ಆಗಿರ್ಬೋದು, ಶಾಸಕರ ವಿರುದ್ಧವಾಗಲಿ ಪಕ್ಷದ ವಿರುದ್ಧವಾಗಲಿ ಏನು ಮಾಡಿದ್ರು ಎರಡು ಒಂದೇ. ನಮ್ಮ ತಾಲೂಕಿನ ಅಧ್ಯಕ್ಷರು ಬಂದ್ಬಿಟ್ಟು MLA ಸಾಹೇಬರಾಗಿರ್ತಾರೆ, ಪ್ರದೀಪ್ ಈಶ್ವರ್ ಸಾಹೇಬರಾಗಿರ್ತಾರೆ, ಅವ್ರನ್ನ ಮಾತಾಡಿದ್ರು ಅಷ್ಟೇ, ಪಕ್ಷದ ಬಗ್ಗೆ ಮಾತಾಡಿದ್ರು ಅಷ್ಟೇ, ಏನು ವಿಚಾರ ಮಾತಾಡಿದ್ರು ಅದು ಪಕ್ಷಕ್ಕೆ ಹಾನಿ ಉಂಟು ಮಾಡ್ದಂಗೆ ಆಗುತ್ತೆ. ಸೊ ಅದಕ್ಕೆ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ, KPCC ಕಡೆಯಿಂದ ಆಗಿರ್ಬೋದು, ನಮ್ಮ ಹೈಕಮಾಂಡ್ ಕಡೆಯಿಂದ ಆಗಿರ್ಬೋದು, ಆಲ್ರೆಡಿ ನಮಗೆ ಅವರು ಸ್ಟ್ರಿಕ್ಟಾಗಿ ಹೇಳಿದ್ದಾರೆ. ನಮಗೆ ಈ ಮಾಹಿತಿನ ನಾವು ಎಲ್ಲರಿಗೂ ಇಷ್ಟಪಡ್ತೀನಿ. ನಾನು ಎಚ್ಚರಿಕೆಯಿಂದ ಇಡ್ರಿ ಎಲ್ಲರೂ. ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಯಾರೇ ಆಗಿರ್ಬೋದು, ಪಕ್ಷದ ವಿಚಾರ ಆಗಿರ್ಬೋದು, ಶಾಸಕರ ವಿಚಾರ ಆಗಿರ್ಬೋದು,
ಯಾವುದೇ ಪಕ್ಷದ ಹಾನಿ ಮಾಡೋ ಕೆಲಸ ಏನಾದರೂ ಮಾಡಿದರೆ ಕಟ್ಟುನಿಟ್ಟಿನ ನಾವು ಶಿಕ್ಷೆ ಅಂತೂ 100% ನಮ್ಮ ಪಾರ್ಟಿ ಕಡೆ ಶಿಸ್ತಿನ ಕ್ರಮ ಅಂತೂ ನಾವು ಗ್ಯಾರಂಟಿ ತಗೋತೀವಿ. ನಮ್ಮ ಕಡೆಯಿಂದ ಏನು ಮಾಡ್ಬೋದು ಅದನ್ನು ನಾವು KPCCಗೆ ನೋಟಿಸ್ ಕೊಡ್ತೀವಿ. ಅವ್ರು ಏನು ಮಾಡ್ತಾರೋ ಅವ್ರ ಆ್ಯಕ್ಷನ್ ಏನು ತೊಗೊಬೇಕು ಅದನ್ನು 100% ತೊಗೊಂಡೇ ತಗೋತಾರೆ. ಪಕ್ಷದ ವಿರುದ್ಧವಾಗಿ ಯಾರು ಇರಬೇಡ್ರಿ ಅನ್ನೋದು ನನ್ನ ಒಂದು ಮನವಿ ಕೂಡ, ಹಂಗೆ ಅವ್ರು ಕೊಟ್ಟರೆ ಆದೇಶ ಕೂಡ. ಸೊ ಯಾರೂ ನಮ್ಮ MLA ಸಾಹೇಬ್ರ ವಿಚಾರ ಆಗಿರ್ಬೋದು, ಕಾಂಗ್ರೆಸ್ ಪಕ್ಷದ ವಿಚಾರ ಆಗಿರ್ಬೋದು, ಇನ್ಮೇಲೆ ಆ ಥರ ಮುಂದುವರ್ಸ್ಕೊಂಡು ಹೋದರೆ ಅದು ಸೂಕ್ತ ಅಲ್ಲ ಅಂತ ನನ್ನ ಒಂದು ಅನಿಸಿಕೆ. ಸೊ ಥ್ಯಾಂಕ್ ಯು.